ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಆನೆಯಿಂದ ಬೆಟ್ಟವನ್ನು ತಳ್ಳಲು ಸಾಧ್ಯವಿಲ್ಲ, ಆದರೆ ಅದೇ ಬೆಟ್ಟವನ್ನು ಇಲಿ ಕೊರೆದು ಬೆಟ್ಟವನ್ನು ನಾಶ ಮಾಡಬಲ್ಲದು. ಹಾಗಾಗಿ ಗಾತ್ರ ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಆಯ್ತಾ? ನಾವು ಯಾವಾಗಲೂ ಕೆಲಸ ಮುಖ್ಯ ಹೊರತು ಅವನು ದುಡ್ಡಿಟ್ಟಿದ್ದಾನೆ, ಅವನು ಗಾತ್ರವಾಗಿದ್ದಾನೆ, ಅವನು ಐಶ್ವರ್ಯವಂತ ಅಲ್ಲ. ಅವನ ಚುರುಕುತನ, ಅವನ ಬುದ್ಧಿತನ, ಅವನ ಒಳ್ಳೆತನ ಅದು ಕೆಲಸಕ್ಕೆ ಬರುತ್ತೆ. ಹಾಗೆ ಅವನ ಕೆಲಸ ಮುಖ್ಯ, ಗಾತ್ರ ಮುಖ್ಯ ಅಲ್ಲ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪೂರ್ವಜನ್ಮದ ಸುಕೃತಗಳ ಬಗ್ಗೆ ತಿಳ್ಕೊಳ್ಳೋಣ. ಆಯುಃಕರ್ಮ ಚ ವಿತ್ತಂಚ ವಿದ್ಯಾನದ ಮೇವಚ ಪಂಚೈತಾನಿ ಹಿ ಸುಜ್ಯಂತೆ ಗರ್ಭಸ್ಥೈವ ದೇಹಿನ. ಆಯುಷ್ಯ, ಇಂದಿನ ಜನ್ಮದಿಂದ ಬರುವ ಕರ್ಮಫಲ, ಹಣ, ಗಳಿಸಬಹುದಾದ ವಿದ್ಯೆ, ಮರಣ. 5 ವಿಷಯಗಳು ಶಿಶು ತಾಯಿಯ ಗರ್ಭದಲ್ಲಿರುವಾಗಲೇ ನಿರ್ಣಯವಾಗಿರುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ನೀಚ, ಉಚ್ಚ, ಬಡವ, ಬಲ್ಲಿದ, ಸಾಕ್ಷರ, ನಿರಕ್ಷರ, ರೋಗಿ, ನಿರೋಗಿ ಜನ್ಮ ಬರುವುದೆಂದು ನಂಬಲಾಗುತ್ತದೆ. ಆದರೆ ವಿವರವನ್ನು ಈ ಸುಭಾಷಿತದಲ್ಲಿ ಕಾಣಬಹುದು. ಮೊದಲನೇದಾಗಿ ಆಯುಷ್ಯ. ಇಂತಹ ವ್ಯಕ್ತಿಗೆ ಇಷ್ಟೇ ಆಯುಷ್ಯ, ಇಂಥಲ್ಲಿ ಹೀಗೆ ಮರಣ ಎಂದು ಗರ್ಭದಲ್ಲಿರುವಾಗಲೇ ಬರೆಯಲ್ಪಡುತ್ತದೆ. ಈ ಹಣೆ ಬರಹವನ್ನು ತಪ್ಪಿಸಲು ಹರಿಹರ ಬ್ರಹ್ಮರಿಂದಲೂ ಸಾಧ್ಯವಿಲ್ಲ. ಒಂದು ಸರಿ ಕೊಟ್ಟ ಮೇಲೆ ಅದನ್ನು ವಾಪಸ್ ತಗೊಳ್ಳೋಕ್ಕೆ ಆಗಲ್ಲ. ಕರ್ಮ ಎಂದರೆ ನಾವು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳು. ಇವು ನೆರಳಿನಂತೆ ಮುಂದಿನ ಜನ್ಮದಲ್ಲಿ ನಮ್ಮನ್ನು ಹಿಂಬಾಲಿಸುತ್ತದೆ. ಕರು ಸಾವಿರಾರು ಹಸುಗಳಲ್ಲಿ ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗುವಂತೆ ಪೂರ್ವೋಚಿತ ಕರ್ಮಗಳು ನಮ್ಮನ್ನು ಬೆಂಬತ್ತಿ ಬರುತ್ತದೆ. ಹಣ. ಲಕ್ಷ್ಮಿ ಚಂಚಲೆ, ಎಲ್ಲೂ ಕಾಲೂರಿ ನಿಂತವಳಲ್ಲ. ಒಮ್ಮೆ ಏರಿಸುತ್ತಾಳೆ, ದಿಢೀರನೆ ಕೆಡವುತ್ತಾಳೆ. ತಮ್ಮ ಜೀವನದಲ್ಲಿ ಅನೇಕ ಜನ ಕೃಷಿ, ವಾಣಿಜ್ಯೋದ್ಯಮ, ಕೈಗಾರಿಕಾ ಮುಂತಾದವುಗಳ ಮೂಲಕ ಶ್ರೀಮಂತರಾಗಲು ಹೊರಟು ಭಾರೀ ಸೋಲುಂಡವರನ್ನು ಕಾಣುತ್ತೇವೆ. ಆತ ಪಡೆದಿದ್ದು ಉಣ್ಣಬೇಕೇ ಹೊರತು ದುಡಿದಿದ್ದಲ್ಲ. ಇದನ್ನೇ ಕವಿವಾಣಿ ಹೇಳುವುದು. ಸಿರಿಯದು ನೀರಿನ ತೆರೆಯಂತೆ, ಜೀವನ ಮಿಂಚಿನ ಸೆಳೆದಂತೆ, ಅರಿತಿ ನಡೆದೆ ನಿನ್ನಂತೆ, ಅಳಿದು ಉಳಿದ ತೆರೆನಂತೆ ಎಂದು ನಮ್ಮನ್ನು ಎಚ್ಚರಿಸಿದೆ. ಶುಚಿರಾಂ ಶ್ರೀಮಂತಾಂ ಗೇಹ ಯೋಗಭ್ರಷ್ಟೋ ಅಭಿಜಾಯತೆ. ಅಂದರೆ ಯೋಗಿಯಾಗುವ ಹೊರಟು ಪೂರ್ಣ ಸಿದ್ಧಿ ಪಡೆಯಲಾಗದೆ ಮಡಿದವನು ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ಜನಿಸುತ್ತಾನೆ ಎಂದು ಗೀತೆ ಸಾರುತ್ತದೆ. ವಿದ್ಯೆ. ಇಂದಿನ ಜನ್ಮದಲ್ಲಿ ದೊಡ್ಡ ವಿದ್ಯಾವಂತನಾಗಲು ಹೊರಟು ಅಲ್ಲಿ ಸಫಲತೆಯನ್ನು ಪಡೆಯದೆ ಹೋದವನು ಆ ಸಂಸ್ಕಾರ ಬಲದಿಂದ ಮುಂದಿನ ಜನ್ಮದಲ್ಲಿ ಹುಟ್ಟಿನಿಂದಲೂ ಪ್ರತಿಭಾವಂತನಾಗಿ ಜನಿಸುತ್ತಾನೆ. ಒಂದೇ ತರಗತಿಯಲ್ಲಿ ಓದುವ ಮಕ್ಕಳಲ್ಲಿ ಗಜಾಂತರವಿರುವುದನ್ನು ಕಾಣುತ್ತೇವೆ. ಅದಕ್ಕೆ ಪೂರ್ವಜನ್ಮದ ಸಂಸ್ಕಾರ ಹಾಗೂ ಅದರ ಅಭಾವವೇ ಕಾರಣ. ಪೂರ್ವಜನ್ಮದ ಸಂಸ್ಕಾರ ಇರಬೇಕು. ಸಂಸ್ಕಾರ ಇಲ್ಲದೆ ಹೋದರೆ ಎಲ್ಲರೂ ಒಂದೇ ಇದರಲ್ಲಿರ್ತಾರೆ. ಆದರೆ ಅವನ ಬುದ್ಧಿಮಟ್ಟನೇ ಬೇರೆ, ಇವ್ರ ಬುದ್ಧಿಮಟ್ಟನೇ ಬೇರೆ. ಹಾಗೆ ಬುದ್ಧಿ ಅಳ್ಕೋಬೇಕು. ಬುದ್ಧಿ ಅಷ್ಟವಾ ಒಂದೇ ಇರ್ಬೋದು, ಆದರೆ ಬುದ್ಧಿಮಟ್ಟ ಬೇರೆ ಬೇರೆ ಇರುತ್ತೆ. ಮರಣವೂ ಅಷ್ಟೇ. ಇಂಥವನಿಗೆ ಇಂಥಲ್ಲಿಯೇ ಮರಣವೆಂಬುದು ಮೊದಲೇ ಬರೆದಿರುತ್ತದೆ. ಆದ್ದರಿಂದ ಮುಂದೆ ಒಳ್ಳೆಯ ಜನ್ಮ, ದೀರ್ಘ ಆಯುಷ್ಯ, ಆರೋಗ್ಯ, ವಿದ್ಯೆ, ಮಿತ್ರ, ಹಣ ಎಲ್ಲವೂ ಬೇಕೆಂದು ಬಯಸುವವರು ಈ ಜನ್ಮದಲ್ಲಿ ಎಚ್ಚೆತ್ತು ಒಳ್ಳೆಯ ಕಾರ್ಯದಲ್ಲಿ ನಿರತರಾಗುವುದು ಒಳ್ಳೆಯದು ಅಲ್ವಾ? ನಾವೇನೇ ಮಾಡಬೇಕಾದ್ರೂ ನಾವು ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಮಾಡಬೇಕು. ನಾವು ಈಗಲೇ ಏನೋ ಒಂದು ತಿಳ್ಕೊಂಡು ಕೆಟ್ಟದ್ದನ್ನು ಮಾಡ್ತಿದ್ರೆ ನಮಗೆ ಕೆಟ್ಟದ್ದೇ ಆಗತ್ತೆ. ಅದರಿಂದ ನಾವು ಮಾಡಬೇಕಾದ ಕಾರ್ಯಗಳು ಒಳ್ಳೆಯದಿರಬೇಕು. ಒಳ್ಳೆಯದಿದ್ದರೆ ನಮಗೆ ಒಳ್ಳೆಯದಾಗತ್ತೆ, ಕೆಟ್ಟದ್ದಿದ್ದರೆ ಕೆಟ್ಟದ್ದಾಗತ್ತೆ. ಗೊತ್ತಾಯ್ತಾ? ಇವತ್ತು ನಾವು ಪೂರ್ವ ಜನ್ಮದ ಸುಕೃತವನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/10/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವೀಜ ಮಾಸ, ಕೃಷ್ಣಪಕ್ಷ, ತಿಥಿ ಏಕಾದಶಿ, ಹಗಲು 12:52, ನಕ್ಷತ್ರ ಮಖೆ, ಹಗಲು 4:28, ಮಳೆ ಚಿತ್ತೆ 3ನೇ ಪಾದ, ರಾಹುಕಾಲ 10:39 12 ಗಂಟೆ 8 ನಿಮಿಷ, ಗುಳಿಕ ಕಾಲ 7:41 9:10, ಯಮಗಂಟ ಕಾಲ 3:06 4:35. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂಡಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾವಾಗಲೂ ನಾವು ಏನೇ ಇದಾದ್ರೂ ತಿಳ್ಕೋಬೇಕು. ನಮಸ್ಕಾರಗಳು.
ನಮಸ್ಕಾರಗಳು.